ನಮಸ್ಕಾರ. ಕೆಲವೊಂದು ಸಲ ಸಡನ್ ಆಗಿ ಆರೋಗ್ಯದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ವಿವಾಹದ ಸಮಸ್ಯೆ, ಸಂತಾನದ ಸಮಸ್ಯೆ, ಮನೆಯಲ್ಲೇನೋ ಕಿರಿಕಿರಿ, ಹಣ ನಿಲ್ತಾ ಇಲ್ಲ, ಈ ರೀತಿದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ನೀವು ವಾಸ್ತು ಮಾಡಿಸ್ತೀರಿ, ಜಾತಕ ತೋರಿಸಿ ಅದಕ್ಕೆ ಬೇಕಾಗಿರುವಂಥ ಪರಿಹಾರವನ್ನು ಮಾಡಿಸಿರ್ತೀರಿ, ಮನೆಯಲ್ಲಿ ಏನೇನು ಬೇಕೋ ಅದನ್ನು ಸರಿಯಾಗಿ ಇಟ್ಕೊಂಡಿರ್ತೀರಿ. ಎಲ್ಲವನ್ನೂ ಮಾಡಿದ್ರೂ ಸಹ ಕೆಲವೊಂದು ಸಮಸ್ಯೆ ಬರ್ತಾ ಇರ್ತದೆ. ಆಗಾಗ ಅನಾರೋಗ್ಯ ಬರ್ತಾ ಇರುವಂಥದ್ದು, ಆಗಾಗ ಏನೋ ಆರೋಗ್ಯದ ಸಮಸ್ಯೆ ಬರ್ತಾ ಇರುವಂಥದ್ದು. ಮನೆಯಲ್ಲಿರೋರು ಯಾರಿಗಾದ್ರೂ ಆಗ್ಬೋದು, ಯಾರೋ ಒಬ್ಬರಿಗಾಗ್ಬೋದು ಅಥವಾ ಒಂದು 2-3 ಜನಕ್ಕಾಗ್ಬೋದು. ಹಣಕಾಸಿನ ಸಮಸ್ಯೆ ಬರ್ಬೋದು, ಆಗಾಗ ಖರ್ಚು ಜಾಸ್ತಿ ಆಗುವಂಥದ್ದು, ದುಡಿಯೋದಕ್ಕಿಂತ ಖರ್ಚು ಜಾಸ್ತಿ ಆಗ್ತಾ ಇದೆ, ಏನೋ ಒಂದು ಸಮಸ್ಯೆ ಬರ್ತಾ ಉಂಟು, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ವಿವಾಹ ಆಗಿದೆ ಆದರೆ ವಿವಾಹದ ನಂತರದ ಸಮಸ್ಯೆ ಇದೆ, ಅಥವಾ ವಿವಾಹ ಆಗದೇ ಇರುವಂಥ ಸಮಸ್ಯೆ ಇದೆ, ಬಟ್ ಜಾತಕದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ವಾಸ್ತುವಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಬಾಕಿ ನೀವೇನೇನು ಚೆಕ್ ಮಾಡಿಸ್ತೀರೋ ಎಲ್ಲ ಮಾಡಿರ್ತೀರಿ, ಬಟ್ ಯಾವುದಾದ್ರು ಸಮಸ್ಯೆ ಇದ್ದಿರೋದಿಲ್ಲ, ಬಟ್ ನಿಮಗೆ ಸಮಸ್ಯೆ ಬರ್ತಾ ಇರ್ತದೆ. ಈ ರೀತಿ ಬರ್ತಾ ಇದ್ದಾಗ ಎಲ್ಲಿಂದ ಸಮಸ್ಯೆ ಬರ್ಬೋದು ಅಂಥೇಳಿ ನೋಡೋದು. ಮ್ಯಾಕ್ಸಿಮಮ್ ಆಗಿ ನೋಡಿರುವಂಥದ್ದಲ್ಲಿ ಈಗ ಈ ಥರದ ಒಂದು ಸಮಸ್ಯೆ ಬಂದಾಗ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದೆಯಾ ಅಂಥೇಳಿ ನೋಡಿ. ಮೊದಲನೇ ಕೆಲಸ ಮಾಡಬೇಕಾಗಿರೋದು. ಎರಡನೇ ಕೆಲಸ ಮಾಡಬೇಕಾಗಿರುವಂಥದ್ದು ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಅಂಥೇಳಿ. ಈಗ ಸಾಲಿಗ್ರಾಮ ಅಥವಾ ಶಿವಲಿಂಗದಿಂದ ಸಮಸ್ಯೆ ಬರ್ತಾ ಉಂಟಾ ಅಂತ ಹೇಳಿದ್ರೆ ಹೌದು. ಕೆಲವೊಂದು ಕಂಡೀಷನ್ನಲ್ಲಿ ಕೆಲವೊಂದು ಮನೆಯಲ್ಲಿ ಮ್ಯಾಕ್ಸಿಮಮ್ ಆಗಿ ಇದು ಬರ್ತಾ ಇರುವಂಥದ್ದು ಶಿವಲಿಂಗದಿಂದ ಮತ್ತು ಸಾಲಿಗ್ರಾಮದಿಂದ ಸಮಸ್ಯೆ. ಹಾಗಾದರೆ ಶಿವಲಿಂಗದಿಂದ ಸಾಲಿಗ್ರಾಮದಿಂದ ಏನು ಸಮಸ್ಯೆ ಬರ್ತಾ ಉಂಟು, ಅದನ್ನು ನಾವು ಪೂಜೆನೇ ಮಾಡಬಾರ್ದಾ ಅಂತ ಹೇಳಿದ್ರೆ ಆ ರೀತಿ ಅಲ್ಲ. ಬಟ್ ಆ ಶಿವಲಿಂಗ ಅಥವಾ ಸಾಲಿಗ್ರಾಮವನ್ನು ನಾವು ಇಟ್ಟಿರುವಂಥ ರೀತಿ ತಪ್ಪು. ಈಗ ಶಿವಲಿಂಗ ಇಟ್ಟನ್ನು ಪೂಜೆ ಮಾಡ್ತಾ ಇದ್ದೀರಿ, ಅದರ ಮೇಲೆ ಅಭಿಷೇಕಕ್ಕೆ ಏನು ಧಾರೆಯನ್ನು ಮಾಡುವಂಥದ್ದು ಆ ವ್ಯವಸ್ಥೆ ಮಾಡಿದ್ದೀರಾ, ಅದನ್ನ ಚೆಕ್ ಮಾಡಬೇಕು. ನೀವು ಕಂಟಿನ್ಯೂ ಆಗಿ ಅದರ ಮೇಲ್ಗಡೆ ನೀರು ಬೀಳ್ತಾ ಇರುವಂಥ ವ್ಯವಸ್ಥೆ ಮಾಡಿರಬೇಕು. ಅದನ್ನು ಮಾಡಿದ್ದೀರಾ ನೋಡ್ಕೊಳ್ಳಿ. ಅದನ್ನು ಮಾಡಲಿಲ್ಲ ಅಂದರೆ ಇದು ನಿಮಗೆ ಸಮಸ್ಯೆ ಕೊಡ್ತಾ ಇರ್ಬೋದು. ಇದನ್ನು ಯಾರೂ ಯೋಚನೆ ಮಾಡಿರೋದಿಲ್ಲ. ನಿಮ್ಮ ಮನೆಯಲ್ಲಿ ಶಿವಲಿಂಗ ಉಂಟು, ಬಟ್ ಆದರೆ ಅದಕ್ಕೆ ನೀರಿನ ಒಂದು ವ್ಯವಸ್ಥೆಯನ್ನು ನೀವು ಮಾಡಿಲ್ಲ, ಅಭಿಷೇಕ ಆಗುವ ಥರ. ಇದು ನಿಮಗೆ ಸಮಸ್ಯೆ ತರ್ತಾ ಇರ್ಬೋದು. ಇನ್ನೊಂದು ಸಾಲಿಗ್ರಾಮವನ್ನು ಇಟ್ಟಿರ್ತೀರಿ, ಸಾಲಿಗ್ರಾಮವನ್ನು ಓಪನ್ ಆಗಿ ಇಟ್ಟಿರ್ತೀರಿ. ಓಪನ್ ಅಂದರೆ ಹಾಗೆ ಒಂದು ಕಡೆ ಇಟ್ಟು ಪೂಜೆ ಮಾಡ್ತಾ ಇರ್ತೀರಿ. ಸಾಲಿಗ್ರಾಮ ನೀವು ಎಲ್ಲಿಂದ ತಂದ್ರಿ? ಸಾಲಿಗ್ರಾಮ ಸಿಗೋದೆಲ್ಲಿ? ನದಿಯ ತಟದಲ್ಲಿ. ಸಾಲಿಗ್ರಾಮ ನದಿಯ ತಟದಲ್ಲಿ ಇದೆ ಅಂದರೆ ಅದು ನೀರಿನ ಸಂಪರ್ಕದಲ್ಲಿರುವಂಥದ್ದು. ಅದನ್ನು ನೀವು ಮನೆಯಲ್ಲಿ ನೀರಿನ ಸಂಪರ್ಕ ಇಲ್ಲದೆ ಇಡ್ತಾ ಇದ್ದೀರಿ ಅಂದರೆ ಅದು ನಿಮಗೆ ಸಮಸ್ಯೆ ಕೊಡ್ತದೇ ಇಲ್ಲ. ಸೊ ಸಾಲಿಗ್ರಾಮವನ್ನು ಸಹ ಒಂದು ನೀರಿನಲ್ಲಿಡಿ. ಒಂದು ತಾಮ್ರದ್ದು ಅಥವಾ ಹಿತ್ತಾಳೆದು, ಬ್ರಾಸು, ಪಂಚಲೋ, ಯಾವುದೇ ರೀತಿದು ಒಂದು ಬೌಲ್ ಥರ ಬರುತ್ತೆ, ಒಂದು ಚಿಕ್ಕ, ಅದು ಸ್ವಲ್ಪ ನೀರು ಹಿಡಿಯೋ ಥರ ಒಂದು ಬೌಲ್ ಸಿಗುತ್ತೆ ಸಣ್ಣದು. ಅದರಲ್ಲಿ ನೀರು ಹಾಕಿ ಅದರಲ್ಲಿ ಆ ಸಾಲಿಗ್ರಾಮವನ್ನು ಇಡಿ. ಅದೇ ರೀತಿ ಶಿವಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೀರಿ ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಆಗೋ ಥರ ಹೊಸ ದಾರವನ್ನು, ಅದೇನು ದಾರವನ್ನು ಅದನ್ನು ಇಟ್ಟಿಡಿ. ಈ ಎರಡು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಸಾಲಿಗ್ರಾಮ ಮತ್ತು ಶಿವಲಿಂಗ ಇದ್ದು ಇದನ್ನು ನೀವು ಮಾಡಿಟ್ರೆ ಅದರಿಂದ ಬರಬೇಕಾಗಿರುವಂಥ ಸಮಸ್ಯೆಗಳು 1-2 ತಿಂಗಳು, 3 ತಿಂಗಳು, 6 ತಿಂಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ನಿಮಗೇ ಗೊತ್ತಿಲ್ಲ ನೀವು ಪೂಜೆ ಮಾಡ್ತಿರುವಂಥ ಸಾಲಿಗ್ರಾಮ ಈಶ್ವರಲಿಂಗದಿಂದ ನಿಮಗೆ ಸಮಸ್ಯೆ ಬರ್ತಾ ಇದೆ ಅಂತೇಳಿ. ನೀವು ಬಾಕಿ ಎಲ್ಲವನ್ನ ಮಾಡಿರ್ತೀರಿ, ಇದನ್ನೇ ನೋಡಿರೋದಿಲ್ಲ. ಇದನ್ನು ಮಾಡಿ ನೋಡಿ. ಅದರ ನಂತರ ನೀವು ನಿಮ್ಮ ಆರೋಗ್ಯದ ಸಮಸ್ಯೆ ಇರ್ಬೋದು, ವಿವಾಹದ ನಂತರದ ಸಮಸ್ಯೆ ಇರ್ಬೋದು, ದುಡಿತದ ಸಮಸ್ಯೆ ಇರ್ಬೋದು, ಭಾಳಷ್ಟು ಕೆಲವೊಂದು ಏನು ಸಮಸ್ಯೆಗಳು ನಿಮಗೆ ಅಂದರೆ ಎಲ್ಲಿಂದ ಬರ್ತಾ ಇದೆ ಹೇಳಿ ಗೊತ್ತಾಗ್ತಾ ಇಲ್ಲ, ಎಲ್ಲವೂ ಸರಿ ಇದೆ ಬಟ್ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ ಇದ್ದರೆ ಈ ಒಂದು ಪರಿಹಾರದಿಂದ 100% ನಿಮಗೆ ಆ ಸಮಸ್ಯೆ ದೂರ ಆಗುತ್ತೆ. ಸೊ ಈ ಥರದ್ದೊಂದು ಮಾಡಿ ಮನೆಯಲ್ಲಿ ಚೆಕ್ ಮಾಡಿ ನೋಡಿ. ಈ ರೀತಿ ಇದ್ದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಮಸ್ಕಾರ.